ಪಡೆದಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಹಾಗಾಗಿ ಸಿದ್ಧಗಂಗಾ ಶ್ರೀಗಳು ಕೂಡ ಬಹಳ ಹೊತ್ತಿನಿಂದ ಕಾಯ್ದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿ ಡೈರೆಕ್ಟರಿ ಟ್ರಸ್ಟ್ಗೆ 25 ವರ್ಷದ ಸುದ ಸಂದರ್ಭ. ಈ 25 ವರ್ಷದ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಹಾಗೂ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ 79ನೇ ವರ್ಷದ ಜಯಂತ್ಯೋತ್ಸವವನ್ನು ಈಗ ಆಚರಣೆ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ನನ್ನ ಸಂಪಾದಕತ್ವದ ಸಿ ಗುರುವಾಣಿ ಹಾಗೂ ಆವೃತ್ತಿ 2 ಮತ್ತು ಜೀವನ ಸೂಕ್ತಿ ಸಾರ ಎಂಬ ಒಂದು ಸುಪ್ರಭಾತ ಸಂಗ್ರಹದ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿ ನಮ್ಮ ಸಮಾಜದ 25 ವರ್ಷದ ಸವಿ ನೆನಪಿಗಾಗಿ 20 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ಹೇಳ್ತಿದ್ವಿ. ಆದರೆ ನನಗೆ 15 ಜನ ಸಿಕ್ಕರು. ಅಮೇರಿಕಾ, ಮಹಾರಾಷ್ಟ್ರ, ದುಬೈ, ಡೆಲ್ಲಿ, ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇದನ್ನು ನಾವು ಯಶಸ್ವಿಯಾಗಿ ಈಗ ಮಾಡಿದ್ದೀವಿ. ಇದೆಲ್ಲರ ಸಹಾಯ ಸಹಕಾರ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳಿಂದ. ಬೆಂಗಳೂರು ನಗರದಲ್ಲಿ ಪ್ರಥಮ ಬಾರಿಗೆ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೇಕ್ಯವಾಗಿ 10 ವರ್ಷಗಳಾಯಿತು. 10 ವರ್ಷದಲ್ಲಿ ಇದುವರೆಗೂ ಯಾರೂ ಬೆಂಗಳೂರು ನಗರದಲ್ಲಿ ಅವರ ಜನ್ಮದಿನೋತ್ಸವವನ್ನು ಮಾಡಿರಲಿಲ್ಲ, ಸಾರ್ವಜನಿಕವಾಗಿ ಮಾಡಿರಲಿಲ್ಲ. ಬರೀ ಮಠದಲ್ಲಿ ಶ್ರೀಕ್ಷೇತ್ರದಲ್ಲಿ ಮಾಡ್ಕೋತಾ ಇದ್ರು. 10 ವರ್ಷದಿಂದ ಮಾಡುವ ಸೌಭಾಗ್ಯ ನಮ್ಮ ಪಾಲಿಗೆ, ನಮ್ಮ ಸಹಿತರ ಎಲ್ಲರ ಸಮಿತಿ ಸದಸ್ಯರ ಪಾಲಿಗೆ ಬಂದಿದೆ. ಅವರೆಲ್ಲ ಸಹಾಯ ಸಹಕಾರದಿಂದ ಇವತ್ತು ಒಂದು ಐತಿಹಾಸಿಕ ಇತಿಹಾಸವನ್ನು ಈ ಬೆಂಗಳೂರು ನಗರದಲ್ಲಿ ನಾವು ಮಾಡಿದ್ದೀವಿ. ದೇಶ ವಿದೇಶದಲ್ಲಿ ನಾವು ಈಗಾಗಲೇ ನಮ್ಮ ಸಂಘ ಸಂಸ್ಥೆ ಮಾಡಿತ್ತು. ಆದರೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಇದು ಯಶಸ್ವಿಯಾಗಿ ನೀವೆಲ್ಲ ಪತ್ರಿಕೆ ಮಾಧ್ಯಮದ್ದು ನೋಡಿದ್ರಿ. ಇದೆಲ್ಲ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆಲ್ಲ ನಾನು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ನಿರ್ಮಲಾ ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು, ಮಾನ್ಯ ಪ್ರಧಾನಮಂತ್ರಿಗಳು, ಇತರ ಎಲ್ಲ ಮುಖಂಡರು ಬಂದು ನಮಗೆ ಆಶೀರ್ವಾದ ಮಾಡಿ ಶುಭ ಕೋರಿದ್ದಾರೆ. ಅದನ್ನು ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭ ಒಂದು ಐತಿಹಾಸಿಕ ಸಂದರ್ಭ. ನಮ್ಮ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಏನು ಇವತ್ತು ವಿಶ್ವದಲ್ಲಿ ಏನು ನಮ್ಮ ಒಕ್ಕಲಿಗ ಸಮುದಾಯ ಇದೆ, ಆ ಒಕ್ಕಲಿಗ ಸಮುದಾಯ ಒಟ್ಟಿಗೆ ಸೇರಬೇಕಾದ್ರೆ ಮೂಲ ಪುರುಷ ಯಾರು ಅಂದರೆ ನಮ್ಮ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಂಥ ಒಬ್ಬರು ನಮ್ಮ ಸಮಾಜದವ್ರು ಮುಂದೆ ಬಂದು ನಮ್ಮ ಸಮಾಜನ ಒಗ್ಗೂಡಿಸ್ಲಿಕ್ಕೋಸ್ಕರ ಇಡೀ ತನ್ನ ಜೀವನವನ್ನೇ ತಮ್ಮ ಕುಟುಂಬಕ್ಕೂ ಸಹ ಟೈಮ್ ಕೊಡ್ದೇನೆ ಸಮಾಜಕ್ಕೋಸ್ಕರ ಟೈಮ್ ಕೊಟ್ಟಿರಕ್ಕಂಥ ವ್ಯಕ್ತಿ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಅವರು ಒಕ್ಕಲಿಗರು ಒಗ್ಗೂಡಲ್ಲ ಅಂತ ಒಂದು ಗಾದೆ ಇತ್ತು. ಅದನ್ನು ಆ ಗಾದೆನ ಸುಳ್ಳು ಮಾಡಿದ್ದಾರೆ. ಇವತ್ತು ಒಕ್ಕಲಿಗರು ವಿಶ್ವಾದ್ಯ ಅಂತ ಒಗ್ಗೂಡಬೇಕಾದ್ರೆ ನಮ್ಮ ಕೆ ಟಿ ಚಂದ್ರಣ್ಣನವರ ಒಂದು ಏನು ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದನ್ನು ಯಾವುದೇ ರೀತಿಯಾದ ಒಂದು ಅದನ್ನು ನಾವು ಪೂರೈಸೋಕ್ಕಾಗೋದಿಲ್ಲ. ಆದರೆ ನಾವು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಇದೇನು ಈ ಥರ ನಮ್ಮ ಸಮಾಜಮುಖಿ ಅಂದರೆ ನಮ್ಮ ಸಮುದಾಯಮುಖಿ ಕಾರ್ಯಕ್ರಮಗಳಿದ್ದಾವೆ. ಏನು ಬರ್ತ್ಡೇ ಆಚರಣೆ ಮಾಡೋದಾಗಲಿ ಅಥವಾ ಡೈರೆಕ್ಟ್ರಿ ಬರ್ತರೋದಾಗಲಿ ಹಾಗೂ ಒಕ್ಕಲಿಗ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸೋದಾಗಿ ಒಕ್ಕಲಿಗರಲ್ಲಿ ಒಂದಾಗಿದ್ದೀವಿ ಅಂತ ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಏನಾಗಿದೆ ನಮ್ಮ ಸಮಾಜ ರಚನೆ ಆಗಿರೋದು ಕುಟುಂಬಗಳಿಂದ ಮತ್ತು ಸಮುದಾಯಗಳಿಂದ ಸಮಾಜ ಆಗಿದೆ. ಹಂಗಾಗಿ ಸಮಾಜಕ್ಕೆ ಸಮುದಾಯಗಳ ಕೊಡುಗೆ ತುಂಬ ಇದೆ. ಆ ಸಮುದಾಯಗಳ ಕೊಡುಗೆ ಬೇಕಾದಾಗ ನಮ್ಮ ಚಂದ್ರಣ್ಣನಂಥ ಕುಟುಂಬ ಏನಿವತ್ತು ತ್ಯಾಗ ಮಾಡಿದೆ, ಆ ತ್ಯಾಗ ಮಾಡಿ ಆ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದ್ರ ಜೊತೆಯಲ್ಲಿ ಒಕ್ಕಲಿಗರನ್ನ ಒಗ್ಗೂಡಿಸ್ತಕ್ಕಂಥ ನಮ್ಮ ಚಂದ್ರಣ್ಣ ಒಕ್ಕಲಿಗರ ರತ್ನ ಪ್ರಶಸ್ತಿ ಕೊಡಬೇಕು ಅವ್ರಿಗೆ ನಾವು. ಹಂಗಾಗಿ ನಮ್ಮ ಕುಲಗಳ ಏನು ಮಠಗಳಿದ್ದಾವೆ, ನಮ್ಮ ಕುಲಗಳ ಲೀಡರ್ ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಚಂದ್ರಣ್ಣವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದೇ ರೀತಿಯಾದ ಜನಗಳನ್ನ ನಮ್ಮ ಒಕ್ಕಲಿಗ ಜನಾಂಗ ಸಮುದಾಯನ ಸಂಘಟನೆ ಮಾಡಿ ಒಗ್ಗೂಡಿಸಿ ಅವರಲ್ಲಿ ಸಾಂಸ್ಕೃತಿಕವಾಗಿ ಬಿಸ್ನೆಸ್ ಅದು ಎಲ್ಲ ರೀತಿಯ ಸ್ಥಳಗಳಲ್ಲಿ ಅವ್ರು ಮುಂದೆ ಬರಲಿಕ್ಕೆ ತಮ್ಮ ಒಂದು ಡೈರೆಕ್ಟ್ರಿ ಹಾಗೂ ತಮ್ಮ ಒಂದು ಸೇವೆ ಅದು ನಿಸ್ವಾರ್ಥವಾಗಿದೆ ಅಂತೇಳಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೂ ನೋಡಿ ಬೇರೆ ಒಂದು ಸಮುದಾಯದ ಏನು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಸಹ ನಮ್ಮ ಸಮುದಾಯದವ್ರದ್ದು ಚಂದ್ರಣ್ಣವ್ರ ಕೆಲಸನ ಮೆಚ್ಚಿ ಅವರು ಬೆಚ್ಚಿಗೆ ಮಾತಾಡಿದ್ದಾರೆ. ಹಂಗಾಗಿ ಇದು ಅತಿಶಯೋಕ್ತಿ ಅಲ್ಲ, ಇದು ಮಾಡಿರೋ ಕೆಲಸಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಪ್ರಶಂಸೆ.
ಈ ಪ್ರಶಂಸೆ ಹೆಂಗಾಗಬೇಕು ಅಂದರೆ ನಮ್ಮ ಸಮುದಾಯ ನಮ್ಮ ಸಮಾಜ ಇದನ್ನು ಉಪಯೋಗ ಮಾಡಿಕೊಂಡು ಒಗ್ಗಟ್ಟಿಂದ ನಾವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯವಾಗಿ ರೈತಾಪಿಯಾಗಿ ಕಾರ್ಮಿಕರಾಗಿ ಏನು ನಮ್ಮ ಸಮುದಾಯ ಇದೆ ಆ ಸಮುದಾಯ ಇಂಥ ವ್ಯಕ್ತಿಗಳ ಸೇವೆನ ಪಡ್ಕೊಬೇಕು ಅಂತ ನಾನು ಕೇಳ್ತೀನಿ. ಗಂಗಾಧರ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭ ಭಾಳ ಯಶಸ್ವಿಯಾಗಿ ನೆರವೇರಿದೆ. ನಮಗೆಲ್ಲರಿಗೂ ತುಂಬ ಖುಷಿ ಈ ಒಂದು ಸುದಿನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.